ಕಾರ್ಯಕ್ರಮದ ಕೊನೆ ಭಾಗದಲ್ಲಿದ್ದೀವಿ ಕಣ್ರೆ ಅವರೇ. ಕೊನೆ ಪ್ರಶ್ನೆ ಕೇಳಿ ಮುಗಿಸ್ತೀನಿ. ನಿಮ್ಮ ತಂದೆಯವರು ಸಾರ್ವಜನಿಕ ಜೀವನದಲ್ಲಿದ್ದಂಥವ್ರು, ಭೀಮಣ್ಣ ಖಂಡ್ರೆ ಅವರು. ನೀವೀಗ ಸಾರ್ವಜನಿಕ ಜೀವನದಲ್ಲಿದ್ದೀರಿ. ನಿಮ್ಮ ಮಗ ಕೂಡ ಈಗಾಗಲೇ ಎಂಟ್ರಿ ಕೊಟ್ಟಿದ್ದಾರೆ. ನಿರೀಕ್ಷೆಗೂ ಮೀರಿ ಒಳ್ಳೆ ಪಟು ಆಗ್ತಿದ್ದಾರೆ. ಏನೇನ್ ನಿರೀಕ್ಷೆ ಮಾಡ್ತಾ ಇದೀರಿ ಸಾಗರ್ ಅವರಿಂದ? ನೋಡಿ, ನಮ್ಮ ತಂದೆಯವರು ಸ್ವಾತಂತ್ರ್ಯ ಹೋರಾಟಗಾರರು. ಈಗ 102 ವರ್ಷ ವಯಸ್ಸಿದೆ ಅವರಿಗೆ. ನಾನು ಇಂಜಿನಿಯರಿಂಗ್ ಪದವಿ ಮುಗಿದ ಮೇಲೆ ಕಾಂಗ್ರೆಸ್ ಪಕ್ಷದ ಒಂದು ತತ್ವ ಸಿದ್ಧಾಂತವನ್ನು ಒಪ್ಪಿಕೊಂಡು ಇವತ್ತೊಂದು ಒಳ್ಳೆ ರಾಜಕೀಯ ಅಂದ್ರೆ ಸಮಾಜ ಸೇವೆ ಅಂತ ಹೇಳಿ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂತ ಬಂದಿದ್ದೇವೆ. ಹೌದು, ಇವತ್ತು ಕಲುಷಿತವಾದಂತಹ ಒಂದು ವಾತಾವರಣ ಇದೆ. ಅದೆಲ್ಲೂ ವ್ಯವಸ್ಥೆಯಲ್ಲಿ ಇದ್ದುಕೊಂಡು ಎಷ್ಟು ಒಳ್ಳೆಯದ ಕೆಲಸ ನಾವು ಮಾಡ್ಲಿಕ್ಕೆ ಸಾಧ್ಯ ಇದೆ ಅದನ್ನು ಮಾಡಲಿಕ್ಕೆ ಪ್ರಾಮಾಣಿಕವಂತ ಪ್ರಯತ್ನ ನಾನು ಮಾಡ್ತಾ ಇದ್ದೇನೆ. ನನ್ನ ಮಗ ಈಗ 26 ವರ್ಷದಲ್ಲಿ 26ನೇ ವಯಸ್ಸಿನಿಗೆ ಅನಿವಾರ್ಯವಾಗಿ ಲೋಕಸಭೆ ಚುನಾವಣೆಗೆ ಸ್ಪರ್ಧೆ ಮಾಡ್ದ. ಸಾಗರ್ ಇಲ್ಲೇ ಬೆಂಗಳೂರಿನಲ್ಲಿ ವಿದ್ಯಾಭ್ಯಾಸ ಮಾಡಿ ವಕೀಲನಾಗಿ ಕ್ಷೇತ್ರಕ್ಕೆ ಬಂದಿದ್ದ. ಈಗ ಅವರು ಅವರದೇ ಆದಂತಹ ರೀತಿಯಲ್ಲಿ ಒಂದು ದೂರದರ್ಶಿತ್ವ ಇಟ್ಕೊಂಡು, ಮುಂದಾಲೋಚನೆ ಇಟ್ಕೊಂಡು ಸಮಾಜದಲ್ಲಿ, ರಾಜ್ಯದಲ್ಲಿ, ದೇಶ ಸಮಾಜ ಬಲಾಢ್ಯವಾಗಿ ಮಾಡಬೇಕು ಅನ್ನುವಂತ ಒಂದು ಘನ ಉದ್ದೇಶದಿಂದ ಬಂದಿದ್ದಾಗಿದೆ. ಈಗ ಜನ ನೋಡಿ, ಈಗ ನನ್ನ ಸುಪುತ್ರ ಅವರು ಇವರು ಅಂತಲ್ಲ, ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಹಕ್ಕಿದೆ. ಜನ ಬೆಂಬಲ ಬೇಕು, ಸೇವೆ ಮಾಡಬೇಕು. ಜನರ ಮನ್ನಣೆ ಸಿಕ್ಕರೆ ಮಾತ್ರ ರಾಜಕೀಯದಲ್ಲಿ ನಾವು ಮುಂದುವರಲಿಕ್ಕೆ ಸಾಧ್ಯ ಆಗ್ತದೆ. ಆ ದೃಷ್ಟಿಯಿಂದ ಇವತ್ತು ನಾನು ಅರಣ್ಯ ಸಚಿವನಾಗಿ, ಪರಿಸರ ಸಚಿವನಾಗಿ, ಅರಣ್ಯ ಉಳಿಸಲಿಕ್ಕೆ, ಪರಿಸರ ಉಳಿಸಲಿಕ್ಕೆ, ಭಾಗದಲ್ಲಿ ಅಭಿವೃದ್ಧಿ ಮಾಡಲಿಕ್ಕೆ, ನಮ್ಮ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಹಿಂದುಳಿದಂತಹ ಬೀದರ್ ಜಿಲ್ಲೆ ಹಿಂದುಳಿರುವಿಕೆ ಪಟ್ಟಿಯನ್ನು ತೆಗೆದುಹಾಕಿ ಅದಕ್ಕೆ ಒಂದು ಅಭಿವೃದ್ಧಿ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಸೇವೆ ಮಾಡ್ತಾ ಇದ್ದೇವೆ. ನಿರೀಕ್ಷೆ ಇದೆ, ನನ್ನ ಮಗನೂ ಸಹಿತ ಈ ಬೀದರ್ ಜಿಲ್ಲೆಯ ಲೋಕಸಭಾ ಕ್ಷೇತ್ರದ ಒಂದು ಸಂಸದನಾಗಿ, ಉತ್ತಮ ಒಂದು ಸಂಸದೀಯ ಪಟುವಾಗಿ ನಮ್ಮ ಜಿಲ್ಲೆ, ಕಲ್ಯಾಣ ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ, ದೇಶದಲ್ಲಿ ಒಂದು ಛಾಪ್ ಮೂಡಿಸುವಂತದ್ದು ಉತ್ತಮವಾದಂತಹ ಕೆಲಸ ಮಾಡ್ತಾನೆ ಅನ್ನುವಂತ ಒಂದು ಭರವಸೆ ಇದೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ಸಾಕಷ್ಟು ವಿಚಾರಗಳ ಬಗ್ಗೆ ಮುಕ್ತವಾಗಿ ನಮ್ಮ ಜೊತೆಗೆ ಮಾತಾಡ್ರಿ, ನಿಮ್ಮ ನಿರ್ಧಾರವನ್ನು ಹಂಚಿಕೊಂಡ್ರಿ, ಅಭಿಪ್ರಾಯವನ್ನು ಹಂಚಿಕೊಂಡ್ರಿ. ಥ್ಯಾಂಕ್ ಯು ವೆರಿ ಮಚ್. ಕಾರ್ಯಕ್ರಮದ ಕೊನೆ ಭಾಗದಲ್ಲಿದ್ದೀವಿ ಕಣ್ರೆ ಅವರೇ. ಕೊನೆ ಪ್ರಶ್ನೆ ಕೇಳಿ ಮುಗಿಸ್ತೀನಿ. ನಿಮ್ಮ ತಂದೆಯವರು ಸಾರ್ವಜನಿಕ ಜೀವನದಲ್ಲಿದ್ದಂಥವ್ರು, ಭೀಮಣ್ಣ ಖಂಡ್ರೆ ಅವರು. ನೀವೀಗ ಸಾರ್ವಜನಿಕ ಜೀವನದಲ್ಲಿದ್ದೀರಿ. ನಿಮ್ಮ ಮಗ ಕೂಡ ಈಗಾಗಲೇ ಎಂಟ್ರಿ ಕೊಟ್ಟಿದ್ದಾರೆ. ನಿರೀಕ್ಷೆಗೂ ಮೀರಿ ಒಳ್ಳೆ ಪಟು ಆಗ್ತಿದ್ದಾರೆ. ಏನೇನ್ ನಿರೀಕ್ಷೆ ಮಾಡ್ತಾ ಇದೀರಿ ಸಾಗರ್ ಅವರಿಂದ? ನೋಡಿ, ನಮ್ಮ ತಂದೆಯವರು ಸ್ವಾತಂತ್ರ್ಯ ಹೋರಾಟಗಾರರು. ಈಗ 102 ವರ್ಷ ವಯಸ್ಸಿದೆ ಅವರಿಗೆ. ನಾನು ಇಂಜಿನಿಯರಿಂಗ್ ಪದವಿ ಮುಗಿದ ಮೇಲೆ ಕಾಂಗ್ರೆಸ್ ಪಕ್ಷದ ಒಂದು ತತ್ವ ಸಿದ್ಧಾಂತವನ್ನು ಒಪ್ಪಿಕೊಂಡು ಇವತ್ತೊಂದು ಒಳ್ಳೆ ರಾಜಕೀಯ ಅಂದ್ರೆ ಸಮಾಜ ಸೇವೆ ಅಂತ ಹೇಳಿ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂತ ಬಂದಿದ್ದೇವೆ. ಹೌದು, ಇವತ್ತು ಕಲುಷಿತವಾದಂತಹ ಒಂದು ವಾತಾವರಣ ಇದೆ. ಅದೆಲ್ಲೂ ವ್ಯವಸ್ಥೆಯಲ್ಲಿ ಇದ್ದುಕೊಂಡು ಎಷ್ಟು ಒಳ್ಳೆಯದ ಕೆಲಸ ನಾವು ಮಾಡ್ಲಿಕ್ಕೆ ಸಾಧ್ಯ ಇದೆ ಅದನ್ನು ಮಾಡಲಿಕ್ಕೆ ಪ್ರಾಮಾಣಿಕವಂತ ಪ್ರಯತ್ನ ನಾನು ಮಾಡ್ತಾ ಇದ್ದೇನೆ. ನನ್ನ ಮಗ ಈಗ 26 ವರ್ಷದಲ್ಲಿ 26ನೇ ವಯಸ್ಸಿನಿಗೆ ಅನಿವಾರ್ಯವಾಗಿ ಲೋಕಸಭೆ ಚುನಾವಣೆಗೆ ಸ್ಪರ್ಧೆ ಮಾಡ್ದ. ಸಾಗರ್ ಇಲ್ಲೇ ಬೆಂಗಳೂರಿನಲ್ಲಿ ವಿದ್ಯಾಭ್ಯಾಸ ಮಾಡಿ ವಕೀಲನಾಗಿ ಕ್ಷೇತ್ರಕ್ಕೆ ಬಂದಿದ್ದ. ಈಗ ಅವರು ಅವರದೇ ಆದಂತಹ ರೀತಿಯಲ್ಲಿ ಒಂದು ದೂರದರ್ಶಿತ್ವ ಇಟ್ಕೊಂಡು, ಮುಂದಾಲೋಚನೆ ಇಟ್ಕೊಂಡು ಸಮಾಜದಲ್ಲಿ, ರಾಜ್ಯದಲ್ಲಿ, ದೇಶ ಸಮಾಜ ಬಲಾಢ್ಯವಾಗಿ ಮಾಡಬೇಕು ಅನ್ನುವಂತ ಒಂದು ಘನ ಉದ್ದೇಶದಿಂದ ಬಂದಿದ್ದಾಗಿದೆ. ಈಗ ಜನ ನೋಡಿ, ಈಗ ನನ್ನ ಸುಪುತ್ರ ಅವರು ಇವರು ಅಂತಲ್ಲ, ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಹಕ್ಕಿದೆ. ಜನ ಬೆಂಬಲ ಬೇಕು, ಸೇವೆ ಮಾಡಬೇಕು. ಜನರ ಮನ್ನಣೆ ಸಿಕ್ಕರೆ ಮಾತ್ರ ರಾಜಕೀಯದಲ್ಲಿ ನಾವು ಮುಂದುವರಲಿಕ್ಕೆ ಸಾಧ್ಯ ಆಗ್ತದೆ. ಆ ದೃಷ್ಟಿಯಿಂದ ಇವತ್ತು ನಾನು ಅರಣ್ಯ ಸಚಿವನಾಗಿ, ಪರಿಸರ ಸಚಿವನಾಗಿ, ಅರಣ್ಯ ಉಳಿಸಲಿಕ್ಕೆ, ಪರಿಸರ ಉಳಿಸಲಿಕ್ಕೆ, ಭಾಗದಲ್ಲಿ ಅಭಿವೃದ್ಧಿ ಮಾಡಲಿಕ್ಕೆ, ನಮ್ಮ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಹಿಂದುಳಿದಂತಹ ಬೀದರ್ ಜಿಲ್ಲೆ ಹಿಂದುಳಿರುವಿಕೆ ಪಟ್ಟಿಯನ್ನು ತೆಗೆದುಹಾಕಿ ಅದಕ್ಕೆ ಒಂದು ಅಭಿವೃದ್ಧಿ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಸೇವೆ ಮಾಡ್ತಾ ಇದ್ದೇವೆ. ನಿರೀಕ್ಷೆ ಇದೆ, ನನ್ನ ಮಗನೂ ಸಹಿತ ಈ ಬೀದರ್ ಜಿಲ್ಲೆಯ ಲೋಕಸಭಾ ಕ್ಷೇತ್ರದ ಒಂದು ಸಂಸದನಾಗಿ, ಉತ್ತಮ ಒಂದು ಸಂಸದೀಯ ಪಟುವಾಗಿ ನಮ್ಮ ಜಿಲ್ಲೆ, ಕಲ್ಯಾಣ ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ, ದೇಶದಲ್ಲಿ ಒಂದು ಛಾಪ್ ಮೂಡಿಸುವಂತದ್ದು ಉತ್ತಮವಾದಂತಹ ಕೆಲಸ ಮಾಡ್ತಾನೆ ಅನ್ನುವಂತ ಒಂದು ಭರವಸೆ ಇದೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ಸಾಕಷ್ಟು ವಿಚಾರಗಳ ಬಗ್ಗೆ ಮುಕ್ತವಾಗಿ ನಮ್ಮ ಜೊತೆಗೆ ಮಾತಾಡ್ರಿ, ನಿಮ್ಮ ನಿರ್ಧಾರವನ್ನು ಹಂಚಿಕೊಂಡ್ರಿ, ಅಭಿಪ್ರಾಯವನ್ನು ಹಂಚಿಕೊಂಡ್ರಿ. ಥ್ಯಾಂಕ್ ಯು ವೆರಿ ಮಚ್. ಕಾರ್ಯಕ್ರಮದ ಕೊನೆ ಭಾಗದಲ್ಲಿದ್ದೀವಿ ಕಣ್ರೆ ಅವರೇ. ಕೊನೆ ಪ್ರಶ್ನೆ ಕೇಳಿ ಮುಗಿಸ್ತೀನಿ. ನಿಮ್ಮ ತಂದೆಯವರು ಸಾರ್ವಜನಿಕ ಜೀವನದಲ್ಲಿದ್ದಂಥವ್ರು, ಭೀಮಣ್ಣ ಖಂಡ್ರೆ ಅವರು. ನೀವೀಗ ಸಾರ್ವಜನಿಕ ಜೀವನದಲ್ಲಿದ್ದೀರಿ. ನಿಮ್ಮ ಮಗ ಕೂಡ ಈಗಾಗಲೇ ಎಂಟ್ರಿ ಕೊಟ್ಟಿದ್ದಾರೆ. ನಿರೀಕ್ಷೆಗೂ ಮೀರಿ ಒಳ್ಳೆ ಪಟು ಆಗ್ತಿದ್ದಾರೆ. ಏನೇನ್ ನಿರೀಕ್ಷೆ ಮಾಡ್ತಾ ಇದೀರಿ ಸಾಗರ್ ಅವರಿಂದ? ನೋಡಿ, ನಮ್ಮ ತಂದೆಯವರು ಸ್ವಾತಂತ್ರ್ಯ ಹೋರಾಟಗಾರರು. ಈಗ 102 ವರ್ಷ ವಯಸ್ಸಿದೆ ಅವರಿಗೆ. ನಾನು ಇಂಜಿನಿಯರಿಂಗ್ ಪದವಿ ಮುಗಿದ ಮೇಲೆ ಕಾಂಗ್ರೆಸ್ ಪಕ್ಷದ ಒಂದು ತತ್ವ ಸಿದ್ಧಾಂತವನ್ನು ಒಪ್ಪಿಕೊಂಡು
ಇವತ್ತೊಂದು ಒಳ್ಳೆ ರಾಜಕೀಯ ಅಂದ್ರೆ ಸಮಾಜ ಸೇವೆ ಅಂತ ಹೇಳಿ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂತ ಬಂದಿದ್ದೇವೆ. ಹೌದು, ಇವತ್ತು ಕಲುಷಿತವಾದಂತಹ ಒಂದು ವಾತಾವರಣ ಇದೆ. ಅದೆಲ್ಲೂ ವ್ಯವಸ್ಥೆಯಲ್ಲಿ ಇದ್ದುಕೊಂಡು ಎಷ್ಟು ಒಳ್ಳೆಯದ ಕೆಲಸ ನಾವು ಮಾಡ್ಲಿಕ್ಕೆ ಸಾಧ್ಯ ಇದೆ ಅದನ್ನು ಮಾಡಲಿಕ್ಕೆ ಪ್ರಾಮಾಣಿಕವಂತ ಪ್ರಯತ್ನ ನಾನು ಮಾಡ್ತಾ ಇದ್ದೇನೆ. ನನ್ನ ಮಗ ಈಗ 26 ವರ್ಷದಲ್ಲಿ 26ನೇ ವಯಸ್ಸಿನಿಗೆ ಅನಿವಾರ್ಯವಾಗಿ ಲೋಕಸಭೆ ಚುನಾವಣೆಗೆ ಸ್ಪರ್ಧೆ ಮಾಡ್ದ. ಸಾಗರ್ ಇಲ್ಲೇ ಬೆಂಗಳೂರಿನಲ್ಲಿ ವಿದ್ಯಾಭ್ಯಾಸ ಮಾಡಿ ವಕೀಲನಾಗಿ ಕ್ಷೇತ್ರಕ್ಕೆ ಬಂದಿದ್ದ. ಈಗ ಅವರು ಅವರದೇ ಆದಂತಹ ರೀತಿಯಲ್ಲಿ ಒಂದು ದೂರದರ್ಶಿತ್ವ ಇಟ್ಕೊಂಡು, ಮುಂದಾಲೋಚನೆ ಇಟ್ಕೊಂಡು ಸಮಾಜದಲ್ಲಿ, ರಾಜ್ಯದಲ್ಲಿ, ದೇಶದಲ್ಲಿ ದೇಶ ಸಮಾಜ ಬಲಾಢ್ಯವಾಗಿ ಮಾಡಬೇಕು ಅನ್ನುವಂತ ಒಂದು ಘನ ಉದ್ದೇಶದಿಂದ ಬಂದಿದ್ದಾಗಿದೆ. ಈಗ ಜನ ನೋಡಿ, ಈಗ ನನ್ನ ಸುಪುತ್ರ ಅವರು ಇವರು ಅಂತಲ್ಲ, ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಹಕ್ಕಿದೆ. ಜನ ಬೆಂಬಲ ಬೇಕು, ಸೇವೆ ಮಾಡಬೇಕು. ಜನರ ಮನ್ನಣೆ ಸಿಕ್ಕರೆ ಮಾತ್ರ ರಾಜಕೀಯದಲ್ಲಿ ನಾವು ಮುಂದುವರಲಿಕ್ಕೆ ಸಾಧ್ಯ ಆಗ್ತದೆ. ಆ ದೃಷ್ಟಿಯಿಂದ ಇವತ್ತು ನಾನು ಅರಣ್ಯ ಸಚಿವನಾಗಿ, ಪರಿಸರ ಸಚಿವನಾಗಿ, ಅರಣ್ಯ ಉಳಿಸಲಿಕ್ಕೆ, ಪರಿಸರ ಉಳಿಸಲಿಕ್ಕೆ, ಭಾಗದಲ್ಲಿ ಅಭಿವೃದ್ಧಿ ಮಾಡಲಿಕ್ಕೆ, ನಮ್ಮ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಹಿಂದುಳಿದಂತಹ ಬೀದರ್ ಜಿಲ್ಲೆ ಹಿಂದುಳಿರುವಿಕೆ ಪಟ್ಟಿಯನ್ನು ತೆಗೆದುಹಾಕಿ ಅದಕ್ಕೆ ಒಂದು ಅಭಿವೃದ್ಧಿ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಸೇವೆ ಮಾಡ್ತಾ ಇದ್ದೇವೆ. ನಿರೀಕ್ಷೆ ಇದೆ, ನನ್ನ ಮಗನೂ ಸಹಿತ ಈ ಬೀದರ್ ಜಿಲ್ಲೆಯ ಲೋಕಸಭಾ ಕ್ಷೇತ್ರದ ಒಂದು ಸಂಸದನಾಗಿ, ಉತ್ತಮ ಒಂದು ಸಂಸದೀಯ ಪಟುವಾಗಿ ನಮ್ಮ ಜಿಲ್ಲೆ, ಕಲ್ಯಾಣ ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ, ದೇಶದಲ್ಲಿ ಒಂದು ಛಾಪ್ ಮೂಡಿಸುವಂತದ್ದು ಉತ್ತಮವಾದಂತಹ ಕೆಲಸ ಮಾಡ್ತಾನೆ ಅನ್ನುವಂತ ಒಂದು ಭರವಸೆ ಇದೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ಸಾಕಷ್ಟು ವಿಚಾರಗಳ ಬಗ್ಗೆ ಮುಕ್ತವಾಗಿ ನಮ್ಮ ಜೊತೆಗೆ ಮಾತಾಡ್ರಿ, ನಿಮ್ಮ ನಿರ್ಧಾರವನ್ನ ಹಂಚಿಕೊಂಡ್ರಿ, ಅಭಿಪ್ರಾಯವನ್ನ ಹಂಚಿಕೊಂಡ್ರಿ. ಥ್ಯಾಂಕ್ ಯು ವೆರಿ ಮಚ್. ಕಾರ್ಯಕ್ರಮದ ಕೊನೆ ಭಾಗದಲ್ಲಿ ಇದೀವಿ ಕಣ್ರೆ ಅವರೇ. ಕೊನೆ ಪ್ರಶ್ನೆ ಕೇಳಿ ಮುಗಿಸ್ತೀನಿ. ನಿಮ್ಮ ತಂದೆಯವರು ಸಾರ್ವಜನಿಕ ಜೀವನದಲ್ಲಿದ್ದಂಥವ್ರು, ಭೀಮಣ್ಣ ಖಂಡ್ರೆ ಅವರು. ನೀವೀಗ ಸಾರ್ವಜನಿಕ ಜೀವನದಲ್ಲಿದ್ದೀರಿ. ನಿಮ್ಮ ಮಗ ಕೂಡ ಈಗಾಗಲೇ ಎಂಟ್ರಿ ಕೊಟ್ಟಿದ್ದಾರೆ. ನಿರೀಕ್ಷೆಗೂ ಮೀರಿ ಒಳ್ಳೆ ಪಟು ಆಗ್ತಿದ್ದಾರೆ. ಏನೇನ್ ನಿರೀಕ್ಷೆ ಮಾಡ್ತಾ ಇದ್ದೀರಿ ಸಾಗರ್ ಅವರಿಂದ? ನೋಡಿ, ನಮ್ಮ ತಂದೆಯವರು ಸ್ವಾತಂತ್ರ್ಯ ಹೋರಾಟಗಾರರು. ಈಗ 102 ವರ್ಷ ವಯಸ್ಸಿದೆ ಅವರಿಗೆ. ನಾನು ಇಂಜಿನಿಯರಿಂಗ್ ಪದವಿ ಮುಗಿದ ಮೇಲೆ ಕಾಂಗ್ರೆಸ್ ಪಕ್ಷದ ಒಂದು ತತ್ವ ಸಿದ್ಧಾಂತವನ್ನು ಒಪ್ಪಿಕೊಂಡು ಇವತ್ತೊಂದು ಒಳ್ಳೆ ರಾಜಕೀಯ ಅಂದ್ರೆ ಸಮಾಜ ಸೇವೆ ಅಂತ ಹೇಳಿ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂತ ಬಂದಿದ್ದೇವೆ. ಹೌದು, ಇವತ್ತು ಕಲುಷಿತವಾದಂತಹ ಒಂದು ವಾತಾವರಣ ಇದೆ. ಅದೆಲ್ಲೂ ವ್ಯವಸ್ಥೆಯಲ್ಲಿ ಇದ್ದುಕೊಂಡು ಎಷ್ಟು ಒಳ್ಳೆಯದ ಕೆಲಸ ನಾವು ಮಾಡ್ಲಿಕ್ಕೆ ಸಾಧ್ಯ ಇದೆ ಅದನ್ನು ಮಾಡಲಿಕ್ಕೆ ಪ್ರಾಮಾಣಿಕವಂತ ಪ್ರಯತ್ನ ನಾನು ಮಾಡ್ತಾ ಇದ್ದೇನೆ. ನನ್ನ ಮಗ ಈಗ 26 ವರ್ಷದಲ್ಲಿ 26ನೇ ವಯಸ್ಸಿನಿಗೆ ಅನಿವಾರ್ಯವಾಗಿ ಲೋಕಸಭೆ ಚುನಾವಣೆಗೆ ಸ್ಪರ್ಧೆ ಮಾಡ್ದ. ಸಾಗರ್ ಇಲ್ಲೇ ಬೆಂಗಳೂರಿನಲ್ಲಿ ವಿದ್ಯಾಭ್ಯಾಸ ಮಾಡಿ ವಕೀಲನಾಗಿ ಕ್ಷೇತ್ರಕ್ಕೆ ಬಂದಿದ್ದ. ಈಗ ಅವರು ಅವರದೇ ಆದಂತಹ ರೀತಿಯಲ್ಲಿ ಒಂದು ದೂರದರ್ಶಿತ್ವ ಇಟ್ಕೊಂಡು, ಮುಂದಾಲೋಚನೆ ಇಟ್ಕೊಂಡು ಸಮಾಜದಲ್ಲಿ, ರಾಜ್ಯದಲ್ಲಿ, ದೇಶದಲ್ಲಿ ದೇಶ ಸಮಾಜ ಬಲಾಢ್ಯವಾಗಿ ಮಾಡಬೇಕು ಅನ್ನುವಂತ ಒಂದು ಘನ ಉದ್ದೇಶದಿಂದ ಬಂದಿದ್ದಾಗಿದೆ. ಈಗ ಜನ ನೋಡಿ, ಈಗ ನನ್ನ ಸುಪುತ್ರ ಅವರು ಇವರು ಅಂತಲ್ಲ, ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಹಕ್ಕಿದೆ. ಜನ ಬೆಂಬಲ ಬೇಕು, ಸೇವೆ ಮಾಡಬೇಕು. ಜನರ ಮನ್ನಣೆ ಸಿಕ್ಕರೆ ಮಾತ್ರ ರಾಜಕೀಯದಲ್ಲಿ ನಾವು ಮುಂದುವರಲಿಕ್ಕೆ ಸಾಧ್ಯ ಆಗ್ತದೆ. ಆ ದೃಷ್ಟಿಯಿಂದ ಇವತ್ತು ನಾನು ಅರಣ್ಯ ಸಚಿವನಾಗಿ, ಪರಿಸರ ಸಚಿವನಾಗಿ, ಅರಣ್ಯ ಉಳಿಸಲಿಕ್ಕೆ, ಪರಿಸರ ಉಳಿಸಲಿಕ್ಕೆ, ಭಾಗದಲ್ಲಿ ಅಭಿವೃದ್ಧಿ ಮಾಡಲಿಕ್ಕೆ, ನಮ್ಮ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಹಿಂದುಳಿದಂತಹ ಬೀದರ್ ಜಿಲ್ಲೆ ಹಿಂದುಳಿರುವಿಕೆ ಪಟ್ಟಿಯನ್ನು ತೆಗೆದುಹಾಕಿ ಅದಕ್ಕೆ ಒಂದು ಅಭಿವೃದ್ಧಿ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಸೇವೆ ಮಾಡ್ತಾ ಇದ್ದೇವೆ. ನಿರೀಕ್ಷೆ ಇದೆ, ನನ್ನ ಮಗನೂ ಸಹಿತ ಈ ಬೀದರ್ ಜಿಲ್ಲೆಯ ಲೋಕಸಭಾ ಕ್ಷೇತ್ರದ ಒಂದು ಸಂಸದನಾಗಿ, ಉತ್ತಮ ಒಂದು ಸಂಸದೀಯ ಪಟುವಾಗಿ ನಮ್ಮ ಜಿಲ್ಲೆ, ಕಲ್ಯಾಣ ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ, ದೇಶದಲ್ಲಿ ಒಂದು ಛಾಪ್ ಮೂಡಿಸುವಂತದ್ದು ಉತ್ತಮವಾದಂತಹ ಕೆಲಸ ಮಾಡ್ತಾನೆ ಅನ್ನುವಂತ ಒಂದು ಭರವಸೆ ಇದೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ಸಾಕಷ್ಟು ವಿಚಾರಗಳ ಬಗ್ಗೆ ಮುಕ್ತವಾಗಿ ನಮ್ಮ ಜೊತೆಗೆ ಮಾತಾಡ್ರಿ, ನಿಮ್ಮ ನಿರ್ಧಾರವನ್ನ ಹಂಚಿಕೊಂಡ್ರಿ, ಅಭಿಪ್ರಾಯವನ್ನ ಹಂಚಿಕೊಂಡ್ರಿ. ಥ್ಯಾಂಕ್ ಯು ವೆರಿ ಮಚ್. Co-powered by Canara Bank. Together we can. Beverage partner Campa Energy. Energia Blast Superfast. Payments partner Bheem. भारत का अपना पेमेंट्स ऐप सबसे भरोसेमंद और सुरक्षित. सेशन पार्टनर श्री साई गोल्ड पैलेस. दीपावली मेगा ऑफर निम्म साई गोल्ड पैलेस नल्ली.